ಗೆಳೆಯರೆ, ನೀವು ಕೂಡ ಹೊಸದಾಗಿ ಐಫೋನನ್ನು ಖರೀದಿ ಮಾಡುವ ಯೋಚನೆಯಲ್ಲಿದ್ದರೆ, ಇಲ್ಲವೇ ಈಗಾಗಲೇ ಹೊಸದಾಗಿ ಯಾವುದಾದ್ರೂ ಒಂದು ಐಫೋನನ್ನು ಖರೀದಿ ಮಾಡಿದರೆ ನೀವು ಖರೀದಿಸಲೇಬೇಕಾದ ಟಾಪ್ 5 ಮಸ್ಟ್ ಆ್ಯಂಡ್ ಶುಡ್ ಎಕ್ಸೆಸರೀಸ್ಗಳು ಇಂತಿವೆ. ನೀವು ಐಫೋನನ್ನು ಖರೀದಿ ಮಾಡಿದರೆ ನಿಮಗೆ ಗೊತ್ತಿರುತ್ತೆ, ನೀವು ಯಾವುದೇ ಒಂದು ಐಫೋನನ್ನು ಖರೀದಿ ಮಾಡಿ, ಆ್ಯಪಲ್ ಕಂಪನಿ ಅದರ ಜೊತೆಗೆ ಯಾವುದೇ ಎಕ್ಸೆಸರೀಸ್ಗಳನ್ನು ಕೊಡಲ್ಲ. ಬರೀ ನಿಮಗೆ ಐಫೋನ್ ಕೊಡುತ್ತೆ ಮತ್ತು USB Type-C ಕೇಬಲನ್ನು ಕೊಡುತ್ತೆ, ಚಾರ್ಜಿಂಗ್ ಕೇಬಲನ್ನು ಕೊಡುತ್ತೆ ಮತ್ತು ಒಂದು ಸಿಮ್ ಇಜೆಕ್ಟರನ್ನು ಕೊಡುತ್ತೆ. ಇಷ್ಟೇ, ಇಟ್ಟು ಬಿಟ್ಟರೆ ನಿಮಗೆ ಆ ಬಾಕ್ಸಲ್ಲಿ ಬೇರೆ ಏನೂ ಸಿಗಲ್ಲ. ಮತ್ತು ಬಹಳಷ್ಟು ಜನ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ನೋಡಿಬಿಟ್ಟು ಯೂಟ್ಯೂಬರ್ಗಳು ಅಫಿಲಿಯೇಷನ್ಗಾಗಿ ಏನೇನೆಲ್ಲ ಹೇಳ್ತಾರೋ ಅವುಗಳನ್ನೆಲ್ಲ ಖರೀದಿ ಮಾಡ್ತಾರೆ ಮತ್ತು ಸಿಕ್ಕಾಪಟ್ಟೆ ದುಡ್ಡನ್ನು ವೇಸ್ಟ್ ಮಾಡ್ತಾರೆ. ಸೊ ಮೊದಲ ಸರ್ತಿ ನಾನು ಐಫೋನನ್ನು ಖರೀದಿ ಮಾಡಿದಾಗ ನಾನು ಕೂಡ ಎಲ್ಲವನ್ನು ಖರೀದಿ ಮಾಡಿ ಭಾಳಷ್ಟು ದುಡ್ಡನ್ನು ವೇಸ್ಟ್ ಮಾಡಿರುವೆ. ಸೊ ಈ ರೀತಿ ನಿಮ್ಮ ದುಡ್ಡು ಕೂಡ ವೇಸ್ಟ್ ಆಗಬಾರ್ದು ಅಂಥೇಳಿ ನಾನು ಬೆಸ್ಟ್ ಎಕ್ಸೆಸರಿಗಳ ಬಗ್ಗೆ ನಿಮಗೆ ಹೇಳ್ತಾ ಇರುವೆ. ನೀವೇನಾದರೂ ಹೊಸದಾಗಿ ಐಫೋನನ್ನು ಖರೀದಿ ಮಾಡಿದರೆ, ನಾನೀಗ ಲೇಟೆಸ್ಟಾಗಿ ಐಫೋನ್ 16 ಪ್ರೋವನ್ನು ಖರೀದಿ ಮಾಡಿರುವೆ. ಇದಕ್ಕೆ ಸೂಟ್ ಆಗುವಂತಹ ಅಥವಾ ಯಾವುದೇ ಐಫೋನ್ಗೆ ಸೂಟ್ ಆಗುವಂತಹ ಎಕ್ಸೆಸರಿಗಳು ಇಂತಿವೆ. ನಂಬರ್ 1, ನೀವು ಒಂದು ಪವರ್ ಅಡಾಪ್ಟರನ್ನು ತೆಗೆದುಕೊಳ್ಳಿ. ಇದು ಆ್ಯಪಲ್ನ ಸ್ಟ್ಯಾಂಡರ್ಡ್ ಆಗಿರುವ ಪವರ್ ಅಡಾಪ್ಟರ್ ಆಗಿದೆ. ಇದು ನಿಮಗೆ ಚಾರ್ಜಿಂಗ್ ಮಾಡೋಕ್ಕೆ ಬೇಕಾಗತ್ತೆ. ಇದನ್ನು ಫಸ್ಟ್ ಖರೀದಿ ಮಾಡಿ. ಇದರ ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ಚೆಕ್ ಮಾಡಿ ನೋಡ್ಬೋದು. ನೀವು ಈ ಪವರ್ ಅಡಾಪ್ಟರನ್ನು ಖರೀದಿ ಮಾಡುವಾಗ ದುಡ್ಡು ಉಳಿಸೋದಕ್ಕಾಗಿ ಥರ್ಡ್ ಪಾರ್ಟಿ ಪವರ್ ಅಡಾಪ್ಟರ್ಗಳನ್ನು ತೊಗೊಳಕ್ಕೆ ಹೋಗ್ಬಿಡಿ. ಇದರಿಂದ ನಿಮ್ಮ ಐಫೋನ್ನ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಆ್ಯಪಲ್ನ ಕಡೆಯಿಂದ ಬರುವ ಸ್ಟ್ಯಾಂಡರ್ಡ್ ಆಗಿರುವ ಪವರ್ ಅಡಾಪ್ಟರನ್ನೇ ನೀವು ಖರೀದಿ ಮಾಡಿ. ಇದರಲ್ಲಿ ಕಂಜೂಸಿ ಮಾಡಿ ಐಫೋನನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ. ಎರಡನೇದಾಗಿ, ನಿಮಗೆ ಮ್ಯೂಸಿಕನ್ನು ಕೇಳೋ ಇಂಟ್ರೆಸ್ಟ್ ಇದೆಯಪ್ಪ ಅಂತಂದರೆ ನೀವು ಇಯರ್ ಫೋಡ್ಗಳನ್ನು ಖರೀದಿ ಮಾಡ್ಬೋದು. ಇದು ನಾನು ಹಳೆಯ ಐಫೋನ್ಗೋಸ್ಕರ ಖರೀದಿ ಮಾಡಿರುವ ಇಯರ್ ಫೋಡ್ ಆಗಿದೆ. ಇದು ಕೂಡ ಸ್ಟ್ಯಾಂಡರ್ಡ್ನ ಆ್ಯಪಲ್ನ ಇಯರ್ ಫೋಡೇ ಆಗಿದೆ. ಇದನ್ನು ಕೂಡ ಖರೀದಿ ಮಾಡ್ಬೋದು. ವೈರ್ಲೆಸ್ ಆಗಿರುವ ಏರ್ಪೋರ್ಟ್ ಬರುತ್ತೆ. ನಿಮ್ಮ ಹತ್ರ ಜಾಸ್ತಿ ಬಜೆಟ್ ಇದ್ದಂದರೆ ಅದನ್ನು ತೊಗೋಬೋದು, ಇಲ್ಲ ಇದನ್ನು ತೊಗೊಂಡ್ರೂ ಕೂಡ ನಡೆಯುತ್ತೆ, ನೋ ಪ್ರಾಬ್ಲಮ್. ನೀವು ಐಫೋನ್ನ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡಿರ್ಬೋದು. ಅದರಲ್ಲಿ ಅವರು ಐಫೋನನ್ನು ಟೇಬಲ್ನ ಮೇಲಿಂದ ಕೆಳಗಡೆ ಒಗೆದುಬಿಟ್ಟು ಏನೂ ಆಗಲ್ಲ, ಡಿಸ್ಪ್ಲೇ ತುಂಬಾ ಪವರ್ಫುಲ್ ಆಗಿದೆ ಅಂತ ತೋರಿಸ್ತಾರೆ. ಅಲ್ಲಿ ಒಂದು ಟ್ರಿಕ್ ಇದೆ. ಅವರೇನು ಐಫೋನ್ನ ಡ್ರಾಪ್ ಟೆಸ್ಟಿಂಗನ್ನು ಮಾಡ್ತಾರಲ್ಲ, ಅದನ್ನು ಅವರು ಪ್ಲೇನ್ ಸರ್ಫೇಸ್ನ ಮೇಲೆ ಮಾಡ್ತಾರೆ, ಟೇಬಲ್ನ ಮೇಲೆ ಮಾಡ್ತಾರೆ, ಇಲ್ಲವೇ ನೆಲ ಇದ್ದರೂ ಕೂಡ ಅದು ಪ್ಲೇನ್ ಸರ್ಫೇಸ್ ಇರುತ್ತೆ. ಆದರೆ ನೀವೇನಾದರೂ ಪ್ಲೇನ್ ಆಗಿರದ ಸರ್ಫೇಸ್ನ ಮೇಲೆ ಐಫೋನನ್ನು ಬೀಳಿಸಿದ್ರಪ್ಪ ಅಂತಂದರೆ ಗ್ಯಾರಂಟೆಡ್ ಆಗಿ ಡಿಸ್ಪ್ಲೇ ಒಡೆಯುತ್ತೆ. ಅದಕ್ಕಾಗಿ ನೀವು ಒಂದು ಚೆನ್ನಾಗಿರುವ ಸ್ಕ್ರೀನ್ ಗಾರ್ಡನ್ನು ಕೂಡ ನಿಮ್ಮ ಐಫೋನ್ಗೆ ಹಾಕಿಸಿ. ಸಪೋಸ್ ನಿಮ್ಮ ಐಫೋನ್ನ ಸ್ಕ್ರೀನ್ ಏನಾದರೂ ಒಡಿತಪ್ಪ ಅಂತಂದರೆ ಇದರ ರಿಪೇರಿಗೆ 30,000 to 40,000 ಆದರೂ ಮಿನಿಮಮ್ ಖರ್ಚು ಬರುತ್ತೆ, ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಇದನ್ನು ಅಥೆಂಟಿಕ್ ಆಗಿರುವ ರಿಪೇರ್ ಸೆಂಟ್ರಿಗೆ ಕೊಡಬೇಕಾಗತ್ತೆ. ಹಳ್ಳಿಗಳಲ್ಲಿ, ಜಿಲ್ಲೆಗಳಲ್ಲಿ ಸಿಗಲ್ಲ. ಬೆಂಗಳೂರು, ಪುಣೆ, ಮುಂಬೈ, ಡೆಲ್ಲಿ ಇಂಥಲ್ಲೆಲ್ಲ ಕಳಿಸ್ಬೇಕಾಗತ್ತೆ. ಎಕ್ಸ್ಟ್ರಾ ತಲೆನೋವಿದೆ. ಅದಕ್ಕಾಗಿ ನೀವು ಅಡ್ವಾನ್ಸ್ ಆಗಿ ಒಂದು ಚೆನ್ನಾಗಿರುವ ಸ್ಕ್ರೀನ್ ಗಾರ್ಡನ್ನು ಹಾಕಿ. ನಾನು ಬಹಳಷ್ಟು ರಿಸರ್ಚ್ ಮಾಡಿಬಿಟ್ಟು ಸ್ಪೈಜನ್ ಕಂಪನಿಯ ಸ್ಕ್ರೀನ್ ಗಾರ್ಡನ್ನೇ ಮೊದಲ ಐಫೋನ್ಗೆ ತರಿಸಿದ್ದೆ. ಈಗಲೂ ಕೂಡ ನಾನು ಅದನ್ನೇ ಆರ್ಡರ್ ಮಾಡಿರುವೆ. ಸ್ಪೈಜನ್ನ ಈಸಿ ಫಿಟ್ ಇದೆಯಲ್ಲ, ಇದು ಬೆಸ್ಟ್ ಆಗಿರುವ ಒಂದು ಸ್ಕ್ರೀನ್ ಗಾರ್ಡ್ ಆಗಿದೆ. ಇದು ನಿಮಗೆ 1,500 ರೂಪಾಯಿ ತನಕ ಬರುತ್ತೆ. ಡಬಲ್ ಪೀಸ್ಗಳಿರ್ತವೆ. ಒಂದು ಖರಾಬ್ ಆದರೂ ಕೂಡ ನೀವು ಅದನ್ನು ಎಕ್ಸ್ಚೇಂಜ್ ಮಾಡಿ ಮತ್ತೊಂದನ್ನು ಹಾಕ್ಬೋದು. ಇದರ ಲಿಂಕ್ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ಚೆಕ್ ಮಾಡಿ. ಇನ್ನು ಬಹಳಷ್ಟು ಜನ ಐಫೋನ್ನ ಎಕ್ಸೆಸರಿಗಳನ್ನು ಖರೀದಿ ಮಾಡುವಾಗ ಬೇಕು ಪೇಲ್ ಆಗ್ತಾರಪ್ಪ ಅಂತಂದರೆ ಬ್ಯಾಕ್ ಕವರ್ನಲ್ಲಿ. ಆ್ಯಪಲ್ನ ಸ್ಟ್ಯಾಂಡರ್ಡ್ ಆಗಿರುವ ಬ್ಯಾಕ್ ಕವರ್ ತೊಗೋಬೇಕಪ್ಪ ಅಂತಂದರೆ 5,000 ಬರುತ್ತೆ. ಸ್ಪೈಜನ್ ಕಂಪನಿಯ ಬ್ಯಾಕ್ ಕವರನ್ನು ತೊಗೋಬೇಕಪ್ಪ ಅಂದರೆ 2,500 ತನಕ ಕೂಡ ಖರ್ಚು ಬರುತ್ತೆ. ಬಟ್ ಮೊದಲ ಸರ್ತಿ ನಾನು ತರಿಸಿದ್ದೆ, ಅದೇನು ವರ್ತ್ ಇಟ್ ಆಗಿಲ್ಲ. 1 ತಿಂಗಳಲ್ಲಿ ಅದರ ಕಲರ್ ಎಲ್ಲ ಮಾಸೋಗ್ಬಿಟ್ಟು ಅದು ಕೂಡ ಹಳದಿ ಥರ ಕಾಣಿಸೋಕ್ಕೆ ಶುರು ಆಗುತ್ತೆ. ಅದ್ರ ಮೇಲೆ 2,000 5,000 ಹಾಕೋದು ವರ್ತ್ ಇಟ್ಟಲ್ಲ. ನೀವು ಒಂದು ಬೇಸಿಕ್ ಆಗಿರುವ ಚೆನ್ನಾಗಿರುವ ಬ್ಯಾಕ್ ಕವರನ್ನು ಖರೀದಿ ಮಾಡ್ಬೋದು. ನಾನು ಅಮೆಜಾನ್ ಬೇಸಿಕ್ನ ಒಂದು ಬ್ಯಾಕ್ ಕವರನ್ನು ಖರೀದಿ ಮಾಡಿರುವೆ. ಅದರ ಪ್ರೈಸ್ ಜಸ್ಟ್ 250 ಇದೆ. ನಾನು ನನ್ನ ಮೊದಲ ಐಫೋನ್ 15 ಪ್ಲಸ್ಗೆ ಬಳಸಿರುವೆ. ಇದೇ ಸೇಮ್ ಬ್ರ್ಯಾಂಡದ್ದು, ಏನೂ ಆಗಿಲ್ಲ, ಬೆಸ್ಟ್ ಕ್ವಾಲಿಟಿ ಇದ್ದು ಇದಾಗಿದೆ. ಇದನ್ನು ಕೂಡ ನೀವು ಹಾಕ್ಬೋದು. ಇಲ್ಲ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಆಗಿದೆಯಪ್ಪ ಅಂತಂದರೆ ಇದರ ಮೇಲೆ ನೀವು ನಿಮ್ಮ ದುಡ್ಡನ್ನು ಸುಡ್ಬೋದು. ನಿಮ್ಮ ದುಡ್ಡು ನಿಮ್ಮ ಇಷ್ಟ, ನಾನೇನು ಹೇಳೋಕ್ಕಾಗತ್ತೆ. ಮತ್ತು ಈ ಬೇಸಿಕ್ ಬ್ಯಾಕ್ ಕವರ್ಗಳಲ್ಲಿ ಟ್ರಾನ್ಸ್ಪರೆಂಟ್ ಆಗಿರೋದು ಕೂಡ ಬರ್ತವೆ. ಬೇರೆ ಬೇರೆ ಕಲರ್ಗಳಲ್ಲೂ ಕೂಡ ಮಸ್ತ್ ಆಗಿರುವ ಬ್ಯಾಕ್ ಕವರ್ಗಳು ಬರ್ತವೆ. ಅವುಗಳ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ನೋಡಿ. ಇನ್ನು ನೀವು ಖರೀದಿ ಮಾಡಲೇಬೇಕಾದ ಒಂದು ಲಾಸ್ಟ್ ಎಕ್ಸೆಸರಿ ಯಾವುದಪ್ಪ ಅಂತಂದರೆ ಕೇಬಲ್ ಪ್ರೊಟೆಕ್ಟರ್. ನಿಮ್ಮ USB Type-C ಕೇಬಲ್ ಇರಬಹುದು ಅಥವಾ ಇಯರ್ಪೋರ್ಟ್ನ ಕೇಬಲ್ಗಳಿರ್ಬೋದು, ಇವೆಲ್ಲವೂ ಕೂಡ ಕಾಸ್ಟ್ಲಿ ಆಗಿರುವ ಐಟಮ್ಗಳಾಗಿವೆ. ನೀವು ಕೇಬಲ್ ಪ್ರೊಟೆಕ್ಟರನ್ನು ಹಾಕದೇ ಇದ್ದರೆ ಅವು ಖರಾಬ್ ಆಗ್ತವೆ. ನೀವು ಇಂತಹ ಕೇಬಲ್ ಪ್ರೊಟೆಕ್ಟರ್ಗಳನ್ನು ಕೂಡ ತರಿಸೋದು ಒಂದು ಜಾಣತನವಾಗಿದೆ.
ಇವಿಷ್ಟು ಆಕ್ಸೆಸರಿಗಳನ್ನು ನೀವು ಯಾವುದೇ ಐಫೋನನ್ನು ತಗೊಂಡ್ರೂ ಕೂಡ ತಗೊಳ್ಳೋದು ಬೆಟರ್ ಆಗಿದೆ. ನಾನು ನನ್ನ ಐಫೋನ್ 15 ಪ್ಲಸ್ಗಾಗಿ ಕೂಡ ಇಷ್ಟೆಲ್ಲವನ್ನು ಖರೀದಿ ಮಾಡಿದ್ದೆ, ಜೊತೆಗೆ ಎಕ್ಸ್ಟ್ರಾ ಮಾಡಿದ್ದೆ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿಬಿಟ್ಟು. ಬಟ್ ಈಗ ಅಷ್ಟೇನು ಮೂರ್ಖತನವನ್ನು ಮಾಡಿಲ್ಲ. ಇಷ್ಟು ಆಕ್ಸೆಸರಿಗಳನ್ನು ನಾನು ನನ್ನ ಹೊಸ ಐಫೋನ್ 16 Pro ಫೋನ್ಗಾಗಿ ಖರೀದಿ ಮಾಡಿರುವೆ. ಎಲ್ಲದರ ಲಿಂಕು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡುವೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್.